ಇನ್ನು ಮೈಸೂರು ಮೂಡಾ ಸೈಟ್ ಸ್ಕ್ಯಾಮ್ ವಿಚಾರಕ್ಕೆ ಲೋಕ ತನಿಖೆ ನಡೆಸ್ತಾ ಇದೆ. ಇದರ ವಿರುದ್ಧ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಲೋಕಾಯುಕ್ತದಲ್ಲಿ ನಾನು ಪ್ರಕರಣ ದಾಖಲಿಸಿದ್ದೆ, 50-50 ಅನುಪಾತದ ಸೈಟ್ಗಳ ಬಗ್ಗೆ ತನಿಖೆ ಆಗಲಿ ಅಂತ. ಈಗ ಲೋಕಾಯುಕ್ತದ ವಿರುದ್ಧ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಲೋಕ ತನಿಖೆ ವಿರುದ್ಧ ಗರಂ ಆಗಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಲೋಕದಿಂದ 14 ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇವರು ಗರಂ ಆದ್ರು ನೋಡೋದಾದ್ರೆ ಮೈಸೂರು ಮೂಡಾ ಸೈಟ್ ಸ್ಕ್ಯಾಮ್ ವಿಚಾರದಲ್ಲಿ ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ. ಈಗ 14 ಸೈಟ್ ಬಗ್ಗೆ ಮಾತ್ರ ತನಿಖೆ ನಡೀತಾ ಇದೆ. ಇತರ ಆರೋಪಿಗಳನ್ನ ತಪ್ಪಿಸಿಕೊಳ್ಳಲು ಅನುಮತಿ ಕೊಡ್ತಾ ಇದ್ದಾರೆ ಅಂತ ಈಗ ಲೋಕ ತನಿಖೆ ವಿರುದ್ಧ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. 24ಕ್ಕೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನೇನು ಲೋಕಾಯುಕ್ತ ದೂರು ದಾಖಲು ಮಾಡಿದ್ದೀನಿ. ಅದರಲ್ಲಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ ಅಡಿಯಲ್ಲಿ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಮತ್ತು ಬೆನಾಮಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಹಾಗಾಗಿ ಲೋಕಾಯುಕ್ತ ತನಿಖಾಧಿಕಾರಿಗಳು ಆರೋಪಿಗಳನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅವರು ಯಾವ್ಯಾವ ಆಸ್ತಿಗಳನ್ನು ಸಂಪಾದನೆ ಮಾಡಿದ್ದಾರೆ ಮತ್ತು ಮಾರಾಟ ಮಾಡಿದರೆ, ಎಷ್ಟು ಅಕ್ರಮ ನಡೆಸಿದ್ದಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಸಬೇಕಿತ್ತು. ಆದರೆ ಆ ರೀತಿ ತನಿಖೆ ನಡೆಸದೆ ಕೇವಲ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ 14 ನಿವೇಶನ ಸಂಬಂಧ ಮಾತ್ರ ತನಿಖೆ ಮಾಡ್ತಾ ಇರೋದು ಮಾಹಿತಿ ತಿಳಿದುಬಂದಿದೆ. ಸೊ ಈ ಹಿಂದೆ ನಾನು ಈಗಾಗಲೇ ದೂರದ ಅರ್ಜಿಯಲ್ಲಿ ಸರ್ ನಂಬರ್ ಕೆಸರ ಕ್ರಮ ಸರ್ ನಂಬರ್ 464 ಸಂಬಂಧಪಟ್ಟ ದಾಖಲಾತಿಯನ್ನು ಕೊಟ್ಟಿದೆ. ಅದಾದ ಕೆಲವು ದಿನದ ನಂತರ ಇದು ಆಲ್ನಳ್ಳಿ ಗ್ರಾಮದ ಸರ್ ನಂಬರ್ 113ಕ್ಕೆ ಸಂಬಂಧಪಟ್ಟಾಗೆ ದೂರನ್ನು ಮತ್ತು ದಾಖಲೆಯನ್ನು ಕೊಟ್ಟೆ. ಅದಾದ ನಂತರ ಉದುಬೂರು ಜಮೀನಿಗೆ ಸಂಬಂಧಪಟ್ಟಾಗೆ ದಾಖಲೆಗಳನ್ನು ಕೊಟ್ಟಿದೆ. ಸೊ ಈಗ ಮತ್ತೊಂದು ದಾಖಲೆ ಸಿಕ್ಕಿದೆ. ದಟ್ಕಳ್ಳಿ 3ನೇ ಹಂತದ ನಿವೇಶನ ಸಂಖ್ಯೆ 3553 ಅಳತೆ ಸಂಖ್ಯೆಯ 50-80 ಅಳತೆ ನಿವೇಶನವನ್ನು ಸಿದ್ದರಾಮಯ್ಯರು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅಂದರೆ 1997ನೇ ಇಸ್ವಿಲಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿದ್ದಂತಹ ಎಂ ಸತ್ಯನಾರಾಯಣವರು ಮಂಜೂರಾತಿ ಮಾಡಿಸ್ಕೊಂಡು ಆಗಿನ ನಿಯಮದ ಪ್ರಕಾರ 10 ವರ್ಷಗಳ ಕಾಲ ಯಾರಿಗೂ ಪರಭಾರ ಮಾಡುವಾಗಿಲ್ಲ ಮತ್ತು ಮನೆ ಕಟ್ಟಲಿಲ್ಲ ಅಂದರೆ ಅವರಿಗೆ ಪ್ರಾಧಿಕಾರ ಕರೆಪತ್ರ ಕೊಡೋವಾಗಿಲ್ಲ. ಆದರೆ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಕೇವಲ 5 ವರ್ಷ 5 ತಿಂಗಳ ನಂತರ ಅವರಿಗೆ ಮನೆ ಕಟ್ತಿದ್ರು ಕೂಡ